ಬಹಳ ಹಿಂದಿನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಅನಾಥ ಬಾಲಕ ವಾಸಿಸುತ್ತಿದ್ದ. ಅಂದಿನ ದಿನಗಳಲ್ಲಿ ಗ್ರಾಮದ ಜನರು ಆತನಿಗೆ ಆಹಾರ ಕೊಡುತ್ತಿದ್ದರು ಮತ್ತು ಬಾಲಕ ಯಾವ ಮನೆಯಲ್ಲಾದರೂ ಹೋಗಿ ನಿದ್ರೆ ಮಾಡುತ್ತಿದ್ದ. ಆದರೆ ಕೆಲಕಾಲ ಕಳೆದ ನಂತರ ಗ್ರಾಮದವರು ಆತನಿಗೆ ಊಟ ಮತ್ತು ಆಶ್ರಯ ನೀಡುವುದನ್ನು ನಿಲ್ಲಿಸಿದರು. ಆತ ಊರಿನಿಂದ ಹೊರಗೆ ಚಿಕ್ಕದೊಂದು ಜೋಪಡಿಯನ್ನು ಕಟ್ಟಿಕೊಂಡು ಅಲ್ಲೇ ವಾಸಿಸಲು ಪ್ರಾರಂಭಿಸಿದ. ಹಳ್ಳಿಯಲ್ಲಿ ರಾತ್ರಿ ಸಮಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತಿತ್ತು. ಪ್ರತಿರಾತ್ರಿಯೂ ಒಂದು ರಾಕ್ಷಸ ಹಳ್ಳಿಗೆ ಬಂದು ಹಸುವುಗಳನ್ನು, ಇತರ ಪಶುಗಳನ್ನು ಕೊಂದು ತಿನ್ನುತ್ತಿದ್ದ. ಗ್ರಾಮಸ್ಥರು ಇದರಿಂದ ತುಂಬಾ ಭಯಭೀತರಾಗಿದ್ದರು. ಒಂದು ದಿನ ಒಬ್ಬ ಗ್ರಾಮಸ್ಥ ಅರಣ್ಯದಲ್ಲಿ ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಿಮ್ಗೆ ಇಲ್ಲಿ ಒಂದು ಪೇಜ್ ಶೋ ಆಗ್ತಿದೆಯಲ್ಲ, MR ಪರ್ಫೆಕ್ಟ್ಸ್ ಅಂತ. ಸೊ ನೀವು ಈ ಚಾನಲ್ನ ಹೋಗಿ ಚೆಕ್ ಮಾಡಿ. ಇವರದು ಎಲ್ಲ ವೀಡಿಯೋಗೇನು ಲ್ಯಾಕ್ ಮಿಲಿಯನ್ ವ್ಯೂಸ್ ಬಂದಿದೆ. ಇಲ್ಲಿ ನಾನು ಝೂಮ್ ಮಾಡಿದ್ದೀನಿ ಅಲ್ಲ, ನಿಮಗೆ ಈಗ ನೋಡ್ಬೋದು ಎಷ್ಟು ಎಲ್ಲ 12 ಲ್ಯಾಕ್ 13 ಲ್ಯಾಕ್ ಎಲ್ಲ ಅಬೌವ್ ಲ್ಯಾಕ್ ವ್ಯೂಸ್ ಬಂದಿದೆ ಗೈಸ್. ಓಕೆನಾ, ನೀವು ಕೂಡ ಈ ಥರ ವೀಡಿಯೋನ ಕ್ರಿಯೇಟ್ ಮಾಡ್ಬೋದು. ಹಾಗೂ ನಿಮಗೆ AI ವಿಡಿಯೋ ಆಗಿರೋದರಿಂದ ಇದು ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂತ ನೀವು ಅಂದ್ಕೊಳ್ಬೋದು. 100% ಆಗುತ್ತೆ. ಇಲ್ಲಿ ನಿಮ್ಮದು ವಾಯ್ಸ್ ಓನ್ ಆಗಿರಬೇಕು. ಓಕೆನಾ, ಇಲ್ಲಿ ಅವರ ಚಾನಲ್ ಚೆಕ್ ಮಾಡಿದಾಗ ನೀವು ನೋಡ್ಬೋದು ಅವ್ರು ಎಷ್ಟು ಅರ್ನಿಂಗ್ ಮಾಡ್ತಿದ್ದಾರೆ ಮಂತ್ಲಿ ಅಂತ. ಇಲ್ಲಿ ಎಸ್ಟಿಮೇಟೆಡ್ ಮಂತ್ಲಿ ಅರ್ನಿಂಗ್ಸ್ ಎಷ್ಟಿದೆ ಅವ್ರದ್ದು $65.8K ಇದೆ. ಓಕೆನಾ, ಇದನ್ನು ನೀವು ಇಂಡಿಯನ್ ಕರೆನ್ಸಿಯಲ್ಲಿ ಚೆಕ್ ಮಾಡಿ ಎಷ್ಟು ಇವರು ಅರ್ನಿಂಗ್ ಮಾಡ್ತಿದ್ದಾರೆ ಅಂತ. ಸೊ ಇಂಥ ಚಾನಲ್ಗಳು ಬೇಗನೆ ಗ್ರೋ ಆಗುತ್ತೆ. ಈ ವಿಡಿಯೋನ ಎಂಡ್ವರೆಗೆ ನೋಡಿದರೆ ಮಾತ್ರ ನಿಮಗೆ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ ಗೈಸ್. ಓಕೆನಾ, ಹಾಗಾದರೆ ಆಗ್ತಾನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾವಿವಾಗ ಏನಂದರೆ ಸ್ಟೋರಿಗೆ ಇವತ್ತು ಚಾನಲ್ ಏನಿದೆಲ್ಲ ನಾನು ತೋರಿಸಿದ್ದೀನಿ. ಅವ್ರದ್ದು ಫಸ್ಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಶೇರ್ ಅಂತ ಬರುತ್ತಲ್ಲ, ಸೊ ನೀವು ವಿಡಿಯೋ ಲಿಂಕನ್ನ ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಕಾಪಿ ಮಾಡಿ ನೆಕ್ಸ್ಟ್ ಗೂಗಲ್ಗೆ ಹೋಗಿ ಇಲ್ಲಿ ಟೈಪ್ ಮಾಡಿ NoteGPT ಅಂತ. ಓಕೆನಾ, ChatGPT ಅಲ್ಲ, NoteGPT ಗೈಸ್. ಓಕೆನಾ, ಈಗ ಸರ್ಚ್ ಮಾಡಿದಾಗ ನಿಮಗೆ ಫಸ್ಟ್ ಒಂದು ವೆಬ್ಸೈಟ್ ಸಿಗುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತಲ್ಲ. ಸೊ ಗೈಸ್, ಇಲ್ಲಿ ನಿಮಗೆ ಈಗ 3 ಡಾಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಾಂದರೆ ನಿಮಗೆ ಪೇಜಸ್ ಶೋ ಆಗಲ್ಲ. ಸೊ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇವಾಗ ಇಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಚಾನಲ್ದು URL ಕಾಪಿ ಮಾಡಿ ಅಂತ ಇದೆಯಲ್ಲ. ಸೊ ನೀವಾಗ ವೀಡಿಯೋದು ಏನೋ ಲಿಂಕ್ ಕಾಪಿ ಮಾಡಿದ್ದೀರಲ್ಲ, ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಸಮರೈಸ್ ನಾವು ಅಂತ ಕೊಡಿ. ಓಕೆನಾ, ಆಗ ನಿಮಗೇನು ಆ ವಿಡಿಯೋದು ಸ್ಟೋರಿ ಏನಿದೆ ಎಲ್ಲ ನಿಮಗೆ ಸಿಗುತ್ತೆ. ಓಕೆನಾ, ಸ್ಟೆಪ್ ಬೈ ಸ್ಟೆಪ್ ಸ್ಟೋರಿನ ಇದು ಬರ್ಕೊಡುತ್ತೆ. ಸೊ ಗೈಸ್, ಇಲ್ಲಿ ನಿಮಗೆ ಶೋ ಆಗ್ತಿದೆ ಎಲ್ಲ ಹಿಂದಿಲಿ ಏನೋ ಬರೆದು ಕೊಟ್ಟಿದೆ ಸ್ಟೋರಿನ ಸ್ಟೆಪ್ ಬೈ ಸ್ಟೆಪ್. ಸೊ ಇದು ನಮಗೆ ಕನ್ನಡದಲ್ಲಿ ಬೇಕಲ್ಲ. ಸೊ ನೀವು ಏನು ಮಾಡಬೇಕಂದ್ರೆ ಈ ಎಲ್ಲ ಸ್ಟೋರಿನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ChatGPTನ ಓಪನ್ ಮಾಡಿ ಇಲ್ಲಿ ಈ ಥರ ನೀವು ಪೇಸ್ಟ್ ಮಾಡಿ. ನೀವೀಗ ಕಾಪಿ ಮಾಡಿದ್ದೀರಲ್ಲ, ಸೊ ChatGPTಲಿ ಈ ಥರ ಪೇಸ್ಟ್ನ ಮಾಡಿ ಎಂಡಲ್ಲಿ ಒಂದು ಲೈನ ಸೇರಿಸಿ ಏನಂದರೆ ಇಲ್ಲಿ ನೀವು ಏನಂದರೆ ಗಿವ್ ಮಿ ಕನ್ನಡ ಟ್ರಾನ್ಸ್ಕ್ರಿಪ್ಟ್ ಅಬೌಟ್ ದಿಸ್ ಸ್ಟೋರಿ ಅಂತ ಟೈಪ್ ಮಾಡಿ ಎಂಡಲ್ಲಿ. ಓಕೆನಾ, ಆಗ ನಿಮಗೆ ಹಿಂದಿಲಿರೋದು ಕನ್ನಡದಲ್ಲಿ ನಿಮಗೆ ಬರೆದು ಕೊಡುತ್ತೆ. ಓಕೆನಾ ಗೈಸ್, ಈಗ ಅಲ್ಲಿ ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ ಅದೇ ಥರ ಬರೆದು ಕೊಟ್ಟಿದೆ. ಇಲ್ಲಿ ನಿಮಗೆ ಏನು ಬ್ರ್ಯಾಕೆಟಲ್ಲಿ ಇದೆಲ್ಲ ಅದನ್ನೆಲ್ಲ ಎಲ್ಲ ಕಾಪಿ ಮಾಡಿ, ಬಟ್ ಬ್ರ್ಯಾಕೆಟಲ್ಲಿ ಇರೋದೆಲ್ಲ ನೀವು ಏನು ಓದಕ್ಕೆ ಹೋಗಬೇಡಿ. ಓಕೆನಾ, ಸಾರಿ, ಏನು ವಾಯ್ಸ್ ಅವರು ಕೊಡುವಾಗ ಬ್ರ್ಯಾಕೆಟಲ್ಲಿ ಇರೋದು ಹೇಳಬಾರ್ದು. ಗೈಸ್, ಇವಾಗ ನಮಗೆ ಸ್ಟೋರಿ ಆಯಿತು. ನೆಕ್ಸ್ಟ್ ಈ ಸ್ಟೋರಿಗೆ ಇಮೇಜಸ್ ಬೇಕಲ್ಲ. ಸೊ ಇಲ್ಲಿ ಪ್ರಾಂಪ್ಟನ್ನ ಬರೀಬೇಕು ನಾವೇನಂದರೆ ಗಿವ್ ಮಿ. ಇಲ್ಲಿ ನಾನು 11 ಹಾಕಿದ್ದೀನಿ, ನೀವು 20 ನಿಮ್ಮ ವಿಡಿಯೋ ಎಷ್ಟು ಲೆಂತ್ ಇದೆ ಅಷ್ಟು ಹಾಕ್ಬೋದು. ತುಂಬ ಇಮೇಜ್ ಇದು ಬರೆದು ಕೊಡುತ್ತೆ. ಸೊ ನಾನಿಲ್ಲಿ 11 ಹಾಕಿದ್ದೀನಿ. ಗಿವ್ ಮಿ 11 ಇಮೇಜ್ ಪ್ರಾಂಪ್ಟ್ ಆಫ್ ದಿ ಸ್ಟೋರಿ ಇನ್ ಇಂಗ್ಲೀಷ್ ಅಂತ ಬರೀರಿ. ಓಕೆ, ನಾನಲ್ಲಿ ಇಂಗ್ಲೀಷ್ ಅಂತ ಟೈಪ್ ಮಾಡಲಿಲ್ಲ, ಸೊ ನನಗೆ ಕನ್ನಡದಲ್ಲಿ ಬಂದಿತ್ತು. ಸೊ ಅಗೇನ್ ನಾನು ಇನ್ ಇಂಗ್ಲೀಷ್ ಅಂತ ಹಾಕಿದಾಗ ಇಲ್ಲಿ ಇಂಗ್ಲೀಷಲ್ಲಿ ಇಮೇಜ್ ಪ್ರಾಂಪ್ಟ್ನ ಇದು ಬರೆದು ಕೊಟ್ಟಿದೆ ಗೈಸ್. ಓಕೆನಾ, ಸೊ ಗೈಸ್, ಇವೆಲ್ಲವನ್ನು ನೀವು ಕಾಪಿನ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ನೋಟ್ಸ್ ಇರುತ್ತಲ್ಲ ಮೊಬೈಲಲ್ಲಿ, ಸೊ ಅದರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ನಿಮಗೆ ಈ ಪೇಜಲ್ಲಿ ಇರುವ ಥರನೇ ಫೋಟೋಸ್ ಬೇಕಂದರೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಇಲ್ಲಿ ನಿಮಗೆ ಫಸ್ಟ್ ಒನ್ ಏನಿದೆ ಆ ಸ್ಟೋರಿ, ಸೊ ಅಲ್ಲಿದ್ದು ಇಮೇಜ್ನ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆನಾ, ಫಸ್ಟ್ ಏನು ಸೆಂಟೆನ್ಸ್ ಇದು ಇಮೇಜನ್ನು ಸ್ಕ್ರೀನ್ಶಾಟ್ ತಗೊಂಡು ಇಲ್ಲಿ ChatGPTನ ಓಪನ್ ಮಾಡಿ. ಇಲ್ಲಿ ನಿಮಗೆ ಅಪ್ಲೋಡ್ ಫೈಲ್ ಅಂತ ಇರುತ್ತೆ. ಓಕೆನಾ, ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೋಡ್ ಫೈಲ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಗ್ಯಾಲರಿ ಆಪ್ಷನ್ ಬರುತ್ತೆ. ಸೊ ನೀವಾಗ ಸ್ಕ್ರೀನ್ಶಾಟ್ ತಗೊಂಡಿದ್ರಲ್ಲ ಆ ಇಮೇಜ್ನಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ. ಓಕೆನಾ, ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಪ್ರಾಂಪ್ಟ್ನ ನೀವು ಆ್ಯಡ್ ಮಾಡಬೇಕು. ನಾನಿಲ್ಲಿ ಬರ್ತಿದ್ದೀನಿ ಅಲ್ಲ, ಅದೇ ಥರ ನೀವು ಟೈಪ್ ಮಾಡಿ ಏನಂದರೆ ಗಿವ್ ಮಿ 1 ಲೈನ್ ಅಬೌಟ್ ದಿಸ್ ಕ್ಯಾರೆಕ್ಟರ್ ಅಂತ. ಓಕೆನಾ, ಈ ಥರ ನೀವು ಸೆಂಡ್ ಮಾಡಿ. ಓಕೆನಾ, ಈಗ ನಿಮಗೆ ಇಲ್ಲಿ ಫಸ್ಟ್ ಕ್ಯಾರೆಕ್ಟರ್ದು ಏನಿದೆ ಇದು ಪ್ರಾಂಪ್ಟನ್ನ ಬರೆದು ಕೊಡುತ್ತೆ. ಓಕೆನಾ ಗೈಸ್, ಇದನ್ನು ನೀವು ಕಾಪಿನ ಮಾಡ್ಕೊಳ್ಳಿ.
ಕಾಪಿ ಮಾಡಿ ಅಗೇನ್ ನಿಮ್ಮದು ನೋಟ್ ಪ್ಯಾಡಲ್ಲಿ ನೀವು ಪೇಸ್ಟ್ ಮಾಡಿ ಗೈಸ್. ಓಕೆ, ನೀವಾಗ ನೋಟ್ಸಲ್ಲಿ ಏನು ಎಲ್ಲ ಸ್ಟೋರಿ ಕಾಪಿ ಮಾಡಿದ್ರಲ್ಲ, ಸೊ ಅದರಲ್ಲಿ ನಿಮಗೆ ಫಸ್ಟ್ ಇಮೇಜನ್ನು ಪ್ರಾಂಪ್ಟ್ ಬರೆದು ಕೊಟ್ಟಿದ್ದಲ್ಲ, ಸೊ ಅದನ್ನು ಫಸ್ಟ್ ಲೈನ್ನ ಸೆಲೆಕ್ಟ್ ಮಾಡಿ ಕಾಪಿನ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಕಾಪಿ ಮಾಡಿ ನೆಕ್ಸ್ಟ್ ನೀವು ಗೂಗಲ್ಗೆ ಬನ್ನಿ. ಗೂಗಲಲ್ಲಿ ನೀವು ಸರ್ಚ್ ಮಾಡಿ ಮೈಕ್ರೋಸಾಫ್ಟ್ AI ಅಂತ. ಓಕೆನಾ, ಆಗ ನಿಮಗೆ ಒಂದು ಫಸ್ಟ್ ವೆಬ್ಸೈಟ್ ಸಿಗುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಗೈಸ್, ಇಲ್ಲಿ ನಿಮಗೆ ಫಸ್ಟ್ ಒಂದು ಇಮೇಜಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಗೈಸ್, ಇಲ್ಲಿ ನಿಮಗೆ ಈಗ ಈ ಥರ ಇಂಟರ್ಫೇಸ್ ಬರುತ್ತಲ್ಲ, ಸೊ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಗೈಸ್. ಓಕೆನಾ, ಈಗ ನಿಮಗೆ ಇಲ್ಲಿ ಶೋ ಆಗ್ತಿದೆಯಲ್ಲ, ಸೈಜ್ ಅಂತ ಇದೆಯಲ್ಲ, ಸೈಜ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ದು ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಲಾಸ್ಟ್ ಒನ್. ಓಕೆನಾ, ಈಗ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಏನು ಪೇಸ್ಟ್ ಮಾಡಿದ್ರಲ್ಲ, ಕಾಪಿ ಮಾಡಿದ್ರಲ್ಲ ಆವಾಗ ಫಸ್ಟ್ ಇದು ಇಮೇಜ್ ಪ್ರಾಂಪ್ಟ್, ಅದನ್ನು ಫಸ್ಟ್ ಲೈನ್ ಕಾಪಿ ಮಾಡಿ ನೆಕ್ಸ್ಟ್ ಅಗೇನ್ ಏನಂದರೆ ChatGPTಲಿ ನೀವು ಒಂದು ಫೋಟೋನ ಅಪ್ಲೋಡ್ ಮಾಡಿ ನಿಮಗೇನು ಪ್ರಾಂಪ್ಟ್ ಬರೆದು ಕೊಟ್ಟಿತ್ತಲ್ಲ, ಸೊ ಆ ಪ್ರಾಂಪ್ಟನ್ನ ಕೂಡ ನೀವು ಕಾಪಿನ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡಿ ಎಂಡಲ್ಲಿ ಗೈಸ್. ಓಕೆನಾ, ನಿಮಗೆ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನು ಅದೇ ಥರ ಸೇಮ್ ಇಮೇಜಸ್ಗೆ ನಾನು ಆ ಥರ ಹೇಳಿದ್ದೀನಿ ನಿಮಗೆ. ಸೊ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಈ ಥರ ಜನ್ರೇಟ್ ಮೇಲೆ ಕೊಡಿ ಗೈಸ್. ಓಕೆನಾ, ಈಗ ನಿಮಗೆ ಇಲ್ಲಿ ಇಮೇಜಸ್ಗಳು ಶೋ ಆಗುತ್ತೆ. ಈಗ ಇಲ್ಲಿ ನೀವು ನೋಡ್ಬೋದಲ್ಲ ನಿಮಗೆ ಎಷ್ಟು ಇಮೇಜಸ್ಗಳು ಬಂದಿದೆ ಅಂತ. ತುಂಬ ರಿಯಲಿಸ್ಟಿಕ್ ಆಗಿರೋ ಇಮೇಜಸ್ಗಳು ಶೋ ಆಗ್ತಿದೆ. ಸೊ ಇದರಲ್ಲಿ ಯಾವುದು ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಓಕೆನಾ, ಅಗೇನ್ ನಿಮಗೆ ಇನ್ನೊಂದು ನಾನು ಆ್ಯಪ್ನ ಹೇಳ್ತಿದ್ದೀನಿ, ಮಿಸ್ ಟ್ರೈ AI ಅಂತ. ಓಕೆನಾ, ಗೂಗಲಲ್ಲಿ ಹೋಗಿ ಈ ಥರ ನೀವು ಸರ್ಚ್ ಮಾಡಿ, ನಿಮಗೆ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಲಾಗಿನ್ ಆಗಿ ಇಮೇಲ್ ID ಹಾಕಿ, ಸೊ ಇಲ್ಲಿ ಕೆಳಗಡೆ ಟ್ರೈ ನೌ ಅಂತ ಬರುತ್ತೆ. ಸೊ ಗೈಸ್, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ಥರ ಪೇಜ್ ಬರುತ್ತೆ. ಸೊ ಗೈಸ್, ಇವಾಗ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತಲ್ಲ, ಇಲ್ಲಿ ನಿಮಗೆ ಅಪ್ಲೋಡ್ ಅಂತ ಒಂದು ಶೋ ಆಗ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಇಮೇಜಸ್ ಯಾವುದಿದೆ ಫಸ್ಟ್ ಒನ್ ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ಗೈಸ್. ಓಕೆನಾ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಪ್ಲೋಡ್ ಆಗೋಕ್ಕೆ. ಮತ್ತು ನಿಮಗೆ ಅಪ್ಲೋಡ್ ಆದಮೇಲೆ ಈ ಥರ ನಿಮಗೆ ಶೋ ಆಗುತ್ತಲ್ಲ, 3D ಆ್ಯನಿಮೇಷನಲ್ಲಿದೆ. ಸೊ ಗೈಸ್, ನಿಮಗೆ ಇಲ್ಲಿ ಏನು ತುಂಬ ಆಪ್ಷನ್ ಇದೆ. ಸರ್ಕಲಲ್ಲಿ ಬೇಕಾದರೆ ಸರ್ಕಲ್ ಟೈಪ್ ಇದೆ, ಸೊ ಝೂಮ್ ಮಾಡ್ಬೋದು. ಸೊ ನಿಮಗೆ ಎಡಿಟಿಂಗ್ ಎಲ್ಲ ಆದಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಮೇಲೆ. ಸೊ ಇವಾಗ ನೆಕ್ಸ್ಟ್ ಅಂತ ಕೊಡಿ ಗೈಸ್. ಓಕೆನಾ, ನಿಮಗೆ ಈ ಥರ ಬರುತ್ತಲ್ಲ, ನಿಮಗೆ ಇಲ್ಲಿ ಕ್ರೆಡಿಟ್ ಕೊಡಬೇಕಂತ ಏನಿಲ್ಲ, ಫ್ರೀಯಾಗಿ ಇರುತ್ತೆ. ಇಲ್ಲಿ ಈ ಸೈಡಲ್ಲಿ ಫ್ರೀ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು ಗೈಸ್. ಓಕೆನಾ, ನಿಮಗೆ ವಿದಿನ್ ಸೆಕೆಂಡಲ್ಲಿ ವಿಡಿಯೋ ರೆಡಿ ಆಗಿಬಿಡುತ್ತೆ. ನಾನು ನಿಮಗೆ ತುಂಬ ಈಸಿಯಾಗಿ ಯಾವ ಥರ ಎಡಿಟ್ ಮಾಡೋದಂತ ಹೇಳಿದ್ದೀನಿ ಗೈಸ್. ಓಕೆನಾ, ನಿಮಗೆ ಅದೇ ತರಹ ವಿಡಿಯೋ ಬೇಕಂದರೆ ನೀವು ಕ್ಲಿಂಗ್ AI ಇಲ್ಲಾಂದರೆ ರನ್ವೇನ ಕೂಡ ಯೂಸ್ ಮಾಡ್ಕೊಳ್ಬೋದು ಗೈಸ್. ಓಕೆನಾ, ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಿಮಗೆ ಯಾವ ಥರದ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಮಾಡಿ ಗೈಸ್. ಓಕೆನಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟಾಟಾ, ಬೈ ಬಾಯ್.